ಲಯನ್ಸ್ ಇಂಟರ್‌ನ್ಯಾಷನಲ್ ಜಿಲ್ಲೆ 317 ಜಿ ಇದರ ಆಶ್ರಯದಲ್ಲಿ ಯುವ ಸಬಲೀಕರಣ ಘೋಷವಾಕ್ಯದೊಂದಿಗೆ ಲಯನ್ಸ್ ಪ್ರಾಂತೀಯ ಸಮ್ಮೇಳನವು ಹೋಟೆಲ್ ಅಮರಾವತಿ ಸಭಾಂಗಣದಲ್ಲಿ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದ ಆರಂಭಕ್ಕೆ ಪ್ರಾಂತೀಯ ಲಯನ್ಸ್ ತಂಡಗಳನ್ನು ಗಣ್ಯರು ಪರಿಚಯ ಮಾಡಿಕೊಟ್ಟು ನೆನಪಿನ ಕಾಣಿಕೆ ನೀಡಿ ಶುಭ ಹಾರೈಸಿದರು. ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಲಯನ್ಸ್ ಜಿ. ರಮೇಶ್ ರವರು, ನಮ್ಮ ಸಂಸ್ಥೆಯು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಂಬಿಕೊಂಡು ಬರುತ್ತಿದೆ. ಆಸ್ಪತ್ರೆಗಳಿಗೆ ಸಹಾಯ ಮತ್ತು ಇನ್ನಿತರ ಸೇವೆಗಳನ್ನು ನಿರಂತರವಾಗಿ ಮಾಡಿಕೊಂಡು ಬರುತ್ತಿದ್ದು, ಮುಂದೆಯೂ ಕೂಡ ಈ ರೀತಿಯ ಸಮಾಜ ಸೇವೆಯನ್ನು ಮಾಡುತ್ತೇವೆ ಅಂತ ತಿಳಿಸಿದರು. ಪಿಲ್ಲರ್ಗಳ ಮೇಲೆ ಈ ಲಯನ್ಸ್ ಸಂಸ್ಥೆ ಸುಮಾರು 108 ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಇಡೀ ಪ್ರಪಂಚಾದ್ಯಂತ 14 ಲಕ್ಷಕ್ಕೂ ಹೆಚ್ಚು ಲಯನ್ಸ್ ವಾಲಂಟಿಯರ್ಗಳು ಕೆಲಸ ಮಾಡಿಕೊಂಡು ಸೇವೆಯನ್ನು ದಿನನಿತ್ಯ ಒಂದಲ್ಲ ಒಂದು ರೀತಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಲಯನ್ಸ್ ಸೇವೆ ಲಾಸ್ಟ್ ಬೆಂಚ್ಗೆ ಹೋಗಿರೋಂಥ ಉದಾಹರಣೆಗಳಿದೆ. ಬಟ್ ನಾನು ಸಲಹೆಗಾರನಾಗಿ ಫಸ್ಟ್ ಪ್ರಿಫರೆನ್ಸ್ ತಗೊಂಡು ಬಿಫೋರ್ ನಮ್ಮ ಮಾತುಗಳಾಗಲಿ ಏನೇ ಆಗಲಿ ಅದೆಲ್ಲಕ್ಕಿಂತ ಮುಂಚೆ ಸೇವಾ ಕಾರ್ಯಕ್ರಮ ಮೊದಲಿಗೆ ಬರಬೇಕು ಅಂತ ಹೇಳಿ ಈ ಒಂದು ಅಜೆಂಡಾದಲ್ಲಿ ಇಲ್ಲಿ ಸೇರಿಸಿ ಈಗ ನಿಮಗೆ ಒಂದು ಸೇವಾ ಕಾರ್ಯಕ್ರಮದಕ್ಕೆ ನಾವು ಫಸ್ಟು ಇಲ್ಲಿರೋಂಥದ್ದೇ ನಾವು ಸೇರಿಕೊಂಡಿರೋದೇ ಸೇವೆಗೋಸ್ಕರ. ಜೊತೆಗೆ ನಾವೆಲ್ಲ ಸೇರಿ ಒಂದು ಪ್ರಾಂತೀಯ ಸಮ್ಮೇಳನ ಆ ಒಂದು ದೃಷ್ಟಿಯಿಂದ ನಾವು ಕಳೆದ ಒಂದು 2 ತಿಂಗಳಿಂದ ಇಡೀ ಒಂದು ತಂಡ ಎಲ್ಲರ ಮಾರ್ಗದರ್ಶನದೊಂದಿಗೆ ಎಲ್ಲರ ಸಲಹೆಗಳ ಜೊತೆ ಇವತ್ತಿನ ಈ ಸಭಾಂಗಣದಲ್ಲಿ ಒಂದು ಬಹಳ ಅಭೂತಪೂರ್ವ ರೀತಿಯಲ್ಲಿ ಬ್ಯಾನರ್ ಪ್ರೆಸೆಂಟೇಷನ್ ಮೂಲಕ ಚೆನ್ನಾಗಿ ಈ ಒಂದು ವಿಜೃಂಭಣೆಯಿಂದ ಮಾಡಿ ಇದೀಗ ಸೇವಾ ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ಏನೇನು ಆಕ್ಟಿವಿಟಿಗಳನ್ನ ನಾವು ಮಾಡ್ತಾ ಇದ್ದೀವಿ ಈಗ ಅನ್ನೋದನ್ನ ನಿಮ್ಮ ಮುಂದೆ ನಾನು ತರೋದಕ್ಕೆ ಇಚ್ಛೆ ಪಡ್ತೀನಿ. ನೂತನವಾಗಿ ಪ್ರಾಂತೀಯ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಣೆ ಮಾಡಿದ ಡಾಕ್ಟರ್ ಶಂಕರ್ ಅವರು, ಇದೊಂದು ಜವಾಬ್ದಾರಿಯುತವಾದ ಕೆಲಸವಾಗಿದ್ದು ಸಮಾಜಮುಖಿಯಾಗಿ ತೊಡಗಿಸಿಕೊಳ್ಳಲು ಇದೊಂದು ಸುವರ್ಣಾವಕಾಶವಾಗಿದೆ ಮತ್ತು ಒಳ್ಳೆಯ ಅವಕಾಶದೊಂದಿಗೆ ಸಮಾಜಮುಖಿ ಕೆಲಸ ಮಾಡಲು ಇದೊಂದು ಉತ್ತಮ ಕೆಲಸವಾಗಿದೆ ಮತ್ತು ಉತ್ತಮ ವೇದಿಕೆಯಾಗಿದೆ ಅಂತ ಹೇಳಿದರು. ಹಲವಾರು ವೃತ್ತಿಗಳನ್ನು ಮಾಡ್ತಾ ಬಂದವನು ಸೇವೆ ಕಾರ್ಯ ಅಂತಂದಾಗ ನನಗೆ ಒಂದು ಕಡೆ ಎಲ್ಲೋ ಇತ್ತು ಲಯನ್ಸ್ ಅಂತ. ಆದರೆ ನನ್ನನ್ನು ಲಯನ್ಸ್ಗೆ ಎಳೆತಂದವರು ನಮ್ಮ ಜಿಲ್ಲಾ ರಾಜ್ಯಪಾಲರಾದಂಥ ಕೆ.ಎಲ್. ರಾಜಶೇಖರ್ ಅವರು ಹಾಗೂ ಅದಕ್ಕೆ ಒತ್ತಾಗಿ ನಿಂತವರು ನನ್ನ ನಾರಾಯಣಸ್ವಾಮಿ, 2ನೇ ಜಿಲ್ಲಾ ರಾಜ್ಯಪಾಲರಾದಂಥ ನಾರಾಯಣಸ್ವಾಮಿ ಅವರು. ನಮ್ಮ ರಾಜಶೇಖರ್ ಅವರು ಒಂದು ಕ್ಲಬ್ ಮಾಡೋಣ, ಫ್ಯಾಮಿಲಿ ಕ್ಲಬ್ ಅಂತ ಹೇಳಿ ನನ್ನೆಲ್ಲ ಹರಿಪ್ರಿಯ ಅಂತ ಕರೀತಾರೆ. ನಾವೇನೋ ಕ್ಲಬ್ ಮಾಡ್ತಾರೆ ಅಂತಂದ್ರೆ ಲಯನ್ಸ್ ಕ್ಲಬ್. ಅವರ ಒಂದು ಪ್ರೀತಿ ವಿಶ್ವಾಸಕ್ಕೆ ಕಟ್ಟು ಬಿದ್ದು ನಾನು ಇಲ್ಲಿವರೆಗೂ ಲಯನ್ಸ್ ಒಂದಲ್ಲ ಒಂದು ಕಾರ್ಯದಲ್ಲಿ ತೊಡಗಿಕೊಂಡು ಬಂದಿದ್ದೇನೆ. ಮತ್ತೆ ಈ ವರ್ಷ ಅವರು ರಾಜ್ಯಪಾಲರಾದಾಗ ನೀನು ಆರ್ಸಿ ಆಗ್ಬೇಕು ಅಂತಕ್ಕಂಥದ್ದು ಅವರ ಕನಸು, ಒಂಥರ ಕಮಿಟ್ಮೆಂಟ್ ಮಾಡ್ಬಿಟ್ಟಿದ್ರು. ಸೊ ಎಷ್ಟೇ ಕೆಲಸ ಇದ್ರು ಬಿಟ್ಟು ಅವರಿಗೆ ನಾನು ಹೆಚ್ಚು ಗೌರವವನ್ನು ಕೊಟ್ಟು ಅವ್ರೇನು ನನಗೆ ಜವಾಬ್ದಾರಿಯನ್ನು ವಹಿಸಿದಾರೋ ಅದನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀನಿ ಅಂತೇಳಿ ನಾನಾದ್ರೂ ಅದು ಕೊಡ್ತಾ ತುಂಬಾ ಖುಷಿ ಆಗುತ್ತೆ. ಅವರಿಗೆ ಧನ್ಯವಾದಗಳನ್ನ ನಾನು ಅರ್ಪಿಸ್ತೇನೆ. ಅದೇ ರೀತಿ ಮತ್ತೆ ನಾನು ನನ್ನ ವೃತ್ತಿ ಜೀವನದಲ್ಲಿ ಮತ್ತು ನನ್ನ ಬದುಕಿನಲ್ಲಿ ನೆನಪಬೇಕಾಗಿರ್ತಕ್ಕಂಥದ್ದು ನನ್ನನ್ನ ಈ ಭೂಮಿಗೆ ತಂದಂತಹ ನನ್ನ ತಂದೆ ಮತ್ತು ನನ್ನ ತಾಯಿ. ತುಂಬಾ ಕಡು ಬಡತನದಲ್ಲಿ ಹುಟ್ಟಿದಂಥವನು ನಾನು, ಊಟಕ್ಕೆ ಕಷ್ಟ ಪಟ್ಟಂಥವನು. ಆದರೂ ಅವರ ಒಂದು ಆಶೀರ್ವಾದ. ಅಂತಾರಾಷ್ಟ್ರೀಯ ಪ್ಯಾರಾ ಒಲಿಂಪಿಕ್ ಕ್ರೀಡಾಪಟು ಡಾಕ್ಟರ್ ಮಾಲತಿ ಹೊಳ್ಳ ಅವರು ಸಮಾರಂಭ ಉದ್ದೇಶಿಸಿ ಮಾತನಾಡಿ, ಲಯನ್ಸ್ ಸಂಸ್ಥೆಯು ದೇಶದಾದ್ಯಂತ ಅತ್ಯಂತ ಉತ್ತಮವಾಗಿ ಕೆಲಸ ಮಾಡುತ್ತಿದೆ. ಇದೊಂದು ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದ್ದು ಮತ್ತು ಎಲ್ಲ ಜಿಲ್ಲೆಗಳಲ್ಲೂ ಈ ರೀತಿ ಸಮಾಜಮುಖಿ ಕೆಲಸ ಮಾಡುತ್ತಿದೆ. ಇದರ ಉದ್ದೇಶ ಮತ್ತು ಸಾಫಲ್ಯ ಉತ್ತಮವಾಗಿದೆ ಅಂತ ಅವರು ತಿಳಿಸಿದರು. ಯುವ ಸಬಲೀಕರಣ ಘೋಷವಾಕ್ಯದೊಂದಿಗೆ ನಡೆಯುತ್ತಿರುವ ಕಾರ್ಯಕ್ರಮ ಅರ್ಥಪೂರ್ಣ ಅಂತ ಅವರು ಪ್ರಶಂಸೆ ವ್ಯಕ್ತಪಡಿಸಿದರು. ನಾನು ಅಂಬಾಸಿಡರ್ ಆಗ್ತಾ ಇದ್ದೆ ರೋಟರಿ ಕ್ಲಬ್ ಮತ್ತು ಲಯನ್ಸ್ ಕ್ಲಬ್ಗೆ ಪೋಲಿಯೋ ಲಸಿಕೆ ಅಂತ ಕೊಡ್ತಾರಲ್ಲ ಅದಕ್ಕೆಲ್ಲ ಆಗ್ತಾ ಇದ್ದೆ. ಆಗೆಲ್ಲ ಬಂದು ಅವರೆಲ್ಲ ಕೇಳುವಾಗ ನಿಮ್ಗೆ ಹೇಗೆ ಬಂತು, ನಿಮ್ಮ ಟೈಮಲ್ಲಿ ಇರಲಿಲ್ವಾ ಅಂತ ಹೇಳ್ತಾ ಇದ್ರು. ಇರ್ತಿತ್ತೇನೋ ಗೊತ್ತಿಲ್ಲ ಬಹುಶಃ, ಬಟ್ ನಮಗೆ ಗೊತ್ತಿರಲಿಕ್ಕೆ ಚಾನ್ಸಸ್ ಇರಲಿಲ್ಲ. ಆಗ ಇಡೀ ಪ್ರಪಂಚವೇ ಆಲ್ಮೋಸ್ಟ್ ಪೋಲಿಯೋದಲ್ಲಿ ಮುಳುಗೋಗಿತ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂಥದ್ರಲ್ಲಿ ನಾನು ಒಬ್ಬ ವಿಕ್ಟಿಮ್ ಆಗಿ ಹುಟ್ಟಿದಾಗ ಚೆನ್ನಾಗಿ ಹುಟ್ಟಿ ಮತ್ತೆ ಮಧ್ಯದಲ್ಲಿ 1 ವರ್ಷ ಮಗುವಲ್ಲಿ ಇದಾಗಿ ಕುತ್ತಿಗೆಯಿಂದ ಕೆಳಗೆ ಭಾಗ ಸಿವಿಯರ್ ಪೋಲಿಯೋ ಆಗಿ ಆಗ ಔಷಧಿ ಎಲ್ಲ ಎಂತ ಇಲ್ಲ, ಇಂಥದ್ದೇ ಆಗಿ ತಂದೆ ತಾಯಿ ಎಕನಾಮಿಕಲಿ ತುಂಬ ಪೂರ್ ಆಗಿದ್ದು ಒಂದೊಂದು ಊಟಕ್ಕೂ ಕಷ್ಟಪಡುವಂಥ ಟೈಮಲ್ಲಿ ನಾನು ಈ ಥರ ಆದಾಗ ನನ್ನ ತಂದೆ ತಾಯಿ ಮಾತ್ರ ಎದೆಗುಂದಲಿಲ್ಲ. ಅವರ ಜೇಬಲ್ಲಿ ಹಣ ಇರಲಿಲ್ಲ, ಆದರೆ ಮನಸ್ಸಲ್ಲಿ ತುಂಬ ಆತ್ಮವಿಶ್ವಾಸ ಇತ್ತು. ನನ್ನ ತಾಯಿ ಆಗಿನ 2ನೇ ಕ್ಲಾಸ್ ಓದ್ದವರು, ಅವರು ನನ್ನನ್ನು ಹೆಗಲ ಮೇಲೆ ಹಾಕ್ಕೊಂಡು ನಾನು ಒಂದು ಸತ್ತ ಶವವಾಗಿ ಇರ್ತಾ ಇದ್ದೆ ಕಾಣ್ತಾ ಇದ್ವಿ. ಯಾವುದು ಕುತ್ತಿಗೆ ಕೆಳಗೆ ಯಾವ ಭಾಗನೂ ಫಂಕ್ಷನ್ ಆಗ್ತಾ ಇರಲಿಲ್ಲ. ಕುತ್ತಿಗೆ ನಿಲ್ತಾ ಇರಲಿಲ್ಲ, ಕಣ್ಣು ಗುಡ್ಡೆ ನಿಲ್ತಾ ಇರಲಿಲ್ಲ, ಮಾತು ಬರ್ತಾ ಇರಲಿಲ್ಲ. ಇಂಥ ಟೈಮಲ್ಲಿ ನನ್ನೊಂದು ಹೆಗಲ ಮೇಲೆ ಹಾಕ್ಕೊಂಡು ಬೆಂಗಳೂರಲ್ಲಿ ಇರುವಂಥ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ 2 ವರ್ಷ ನನಗೆ ಎಲೆಕ್ಟ್ರಿಕ್ ಶಾಕ್ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ ಮತ್ತೆ ನನ್ನ ಮೇಲಿನ ಭಾಗ
ದೇಹದ ಮೇಲಿನ ಭಾಗ ಸ್ವಲ್ಪ ಚೆನ್ನಾಗಾಯಿತು, ಸ್ವಲ್ಪ ಶಕ್ತಿ ಬಂತು ಅದಕ್ಕೆ, ಮತ್ತು ಕೂತ್ಕೊಳ್ಳಿಕ್ಕಾಯಿತು, ಕಣ್ಣುಗಳು ಮಾತಾಡ್ಲಿಕ್ಕಾಯಿತು, ನೋಡ್ಲಿಕ್ಕಾಯಿತು, ಕೇಳಲಿಕ್ಕಾಯಿತು. ಇದೆಲ್ಲ ಆದಾಗ ನನ್ನ ತಾಯಿ ಯಾವತ್ತೂ ದೇವರಲ್ಲಿ ಬೇಡ್ಕೊಂಡಿದ್ದು ಒಂದೇ ಒಂದು ಅಷ್ಟೇ, ತನ್ನ ಮಗಳು ಐಶ್ವರ್ಯ ರಾಯ್ ಥರ ಚಂದ ಆಗಿರೋ ಹುಟ್ಟಬೇಕು ಅಂತ ಏನೂ ಇಲ್ಲ, ಪ್ರಪಂಚದ ದೊಡ್ಡ ಐಕಾನ್ ಆಗಬೇಕು ಅಂತ ಏನು ಬೇಡ್ಕೊಳ್ಳಿಲ್ಲ. ಖ್ಯಾತ ಪತ್ರಕರ್ತೆ ವಿಜಯಲಕ್ಷ್ಮಿ ಶಿಬುರರವರು ಮಾತನಾಡಿ, ಸಾಮಾಜಿಕವಾಗಿ ಇಂದು ಹಲವು ಬದಲಾವಣೆಗಳಾಗುತ್ತಿದ್ದು ಎಲ್ಲೆಡೆ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ ಅಂತ ವಿಷಾದ ವ್ಯಕ್ತಪಡಿಸಿದರು. ಪ್ರಸ್ತುತ ಸಮಾಜದಲ್ಲಿ ಮಹಿಳೆಯರ ಸಬಲೀಕರಣ ಅತ್ಯಗತ್ಯವಾಗಿದ್ದು ಎಲ್ಲ ರಂಗದಲ್ಲೂ ಮಹಿಳೆಯರು ತೊಡಗಿಸಿಕೊಳ್ಳಬೇಕು ಅಂತ ಕಿವಿ ಮಾತಾಡಿದರು. ಮಾಧ್ಯಮ ಕೂಡ ಇಂದು ಅಡಿ ತಪ್ಪುತ್ತಿದ್ದು ಮಾಧ್ಯಮದ ಅವಾಂತರಗಳಿಂದ ಬೇಸತ್ತು ನಾನು ಮಾಧ್ಯಮದಿಂದ ಹೊರಬಂದಿದ್ದೇನೆ ಅಂತ ಹೇಳಿದರು. ಭ್ರಷ್ಟಾಚಾರ ಇಂದು ಅತ್ಯಂತ ದುಷ್ಟದ ರೀತಿಯಲ್ಲಿ ಇದ್ದು ಇದನ್ನು ನಾವು ಪರಿಹರಿಸಬೇಕಾಗಿದೆ ಅಂತ ಅವರು ತಿಳಿಸಿದರು. ನಾವು ಹೇಳ್ತೀವಲ್ಲ ಭ್ರಷ್ಟಾಚಾರ, ಅನ್ಯಾಯ, ಎಲ್ಲಿ ನೋಡಿದ್ರು ಅನ್ಯಾಯ, ಎಲ್ಲಿ ನೋಡಿದ್ರು ಕೂಡ ನಾವು ನೋಡಿದಾಗೆಲ್ಲ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ. ರೋಡಿಗಳಿಂದ ಸಾಕು ಗುಂಡಿ ಅಲ್ವಾ, ಮಾರ್ಕೆಟಿಗೆ ಹೋಗ್ಬಿಟ್ರೆ ಅಲ್ಲೂ ಏನೇನೋ ಕಿರಿಕಿರಿಗಳು, ವಿಧಾನಸೌಧಕ್ಕೆ ಹೋದ್ರು ಅಲ್ಲೂ ಕಿರಿಕಿರಿ, ಹೋಟೆಲ್ಗೆ ಹೋದ್ರೆ ಇನ್ನೊಂದು ಕಿರಿಕಿರಿ, ಅಲ್ಲೂ ಫುಡ್ ಕಲಬೆರಕೆ, ಏನೇನೋ ಒಟ್ಟು ಕಿರಿಕಿರಿ ಜೀವನ. ನಮ್ಮ ಹ್ಯಾಪಿನೆಸ್ ಇಂಡೆಕ್ಸೇ ಯಾಕೋ ಮೇಲೆ ಕೆಳಗೆ ಹೋಗುತ್ತೆ, ನೀಟಾಗಿ ಹೋಗಲ್ಲ. ಯಾಕೆ ಅನ್ನೋಂಥ ನಮಗೆ ಒಂಥರ ಆತಂಕ. ಅದು ಇತ್ತೀಚಿನ ದಿನಗಳಲ್ಲಂತೂ ತುಂಬಾ ಜಾಸ್ತಿ ಆಗ್ತಾನೆ ಇದೆ. ಆದರೆ ಇಂಥ ಕಾಲಘಟ್ಟದಲ್ಲಿ ಯುವಕರು ಹೇಗೆ ಹೋಗ್ತಾ ಇದ್ದಾರೆ, ಅವರ ಸಬಲೀಕರಣ ಹೇಗಾಗಬೇಕು, ಅವ್ರು ಯಾವ ದಿಕ್ಕಲ್ಲಿ ಚಲಿಸಬೇಕು ಅನ್ನುವಂಥ ಒಂದು ಜಿಜ್ಞಾಸೆ ನಿಜವಾಗ್ಲೂ ಕೂಡ ಎಲ್ಲರನ್ನ ಕಾಡ್ತಾ ಇದೆ. ಯುವಕರಿಗೆ ತಲೆ ಬಿಸಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಅವರ ಅಪ್ಪ ಅಮ್ಮಂದ್ರಿಗೆ ನಮ್ಗಂತೂ ಜಾಸ್ತಿ ತಲೆ ಬಿಸಿ ಇದೆ. ನಮ್ಗೆ ನಮ್ಮ ಮಕ್ಳಿಗೆ ಎಂತ ಆಗೋದೋ ಏನೋ, ನಮ್ಮ ಮಕ್ಳಿಗೆ ಹಿಂಗ ಆಗ್ತಾರೋ ಏನೋ, ನಮ್ಮ ಮಕ್ಳಿಗೆ ಇನ್ನೇನೋ ಏನೋ ಅಂತ ಆ ಟೆನ್ಷನಲ್ಲಿ ನಾವು ಗಂಟು ಮಾಡಿ ಕೊಡೋದು. ನಮ್ಗೆ ಅವ್ರ ಭವಿಷ್ಯದ ಬಗ್ಗೆ ನಮ್ಗೆ ಚಿಂತೆ ಆಗಿ ನಾವು ಗಂಟು ಮಾಡಕ್ ಹೊರಡೋದು. ಹೇಗೆ ಗಂಟು ಮಾಡ್ತಿದೀವಿ ನಾವು ಹೇಗೆ ಗಂಟು ಮಾಡ್ತಾ ಇದ್ವಿ? ಈಗ ಇಷ್ಟೊಂದು ಭ್ರಷ್ಟಾಚಾರ ಅಂತಿದ್ರಲ್ಲ, ಭ್ರಷ್ಟಾಚಾರ ಮಾಡ್ತಿರೋರು ಯಾರು ಮಾಡ್ತಿರೋದು? ಯಾರೋ ಏಲಿಯನ್ ಬಂದು ಮಾಡ್ತಿರೋದ? ನಮ್ಮವರೇ, ನಮ್ಮ ಸಂಬಂಧಿಕರೇ, ನಮ್ಮ ಗಂಡನ ನಮ್ಮ ಹೆಂಡತಿಯೋ, ಬೇರೆ ಯಾರು ಮಾಡ್ತಿಲ್ಲಲ್ಲ. ಹಾಗಾದ್ರೆ ನಮ್ಮನ್ನ ನೋಡಿದವರು, ಅದು ನಾವು ಭ್ರಷ್ಟಾಚಾರ ಮಾಡ್ತಿದೀವಿ ಅಂದ್ರೆ ನಮ್ಮನ್ನ ನೋಡುವವರು ಯಾರು? ಯುವಕರೇ ತಾನೆ. ಅವರಿಗೆ ನಾವು ಎಂಥ ಅಡಿಪಾಯ ಹಾಕ್ತಾ ಇದ್ದೀವಿ, ಅವರಿಗೆ ನಾವು ಎಂಥ ಮಾದರಿಯನ್ನ ಬಿಟ್ಟು ಹೋಗ್ತಾ ಇದ್ದೀವಿ. ವಿಧಾನಸೌಧಕ್ಕೆ ಹೋದ್ರೆ ಈಗ 63% ಅಂತಿದ್ದೀವಿ, 63 ಕಮಿಷನ್ ಅಂತೀವಲ್ಲ, ಅದು ನಾವು ನಮ್ಮ ಯುವಕರಿಗೆ ಮಾಡಿಕೊಟ್ಟಿರುವಂತ ಈ ಮಾದರಿಯ ನಾವು ನಮ್ಮ ಮುಂದಿನ ಭವಿಷ್ಯಕ್ಕೆ ಮಾಡ್ತಿರುವಂತಹ ಒಂದು ಕೊಡುಗೆನ, ಇದರ ಬಗ್ಗೆ ಯೋಚನೆ ಮಾಡ್ಬೇಕು. ನನಗೆ ಈ ಲಯನ್ಸ್ ಕ್ಲಬ್ಬಿನ ಕಾರ್ಯಕ್ರಮಕ್ಕೆ ನಾನು ಯಾಕೆ ಒಪ್ಕೊಂಡೆ ಅಂದ್ರೆ, ನೀವು ಮಾಡ್ತಿರುವಂತಹ ಸೇವಾ ಮನೋಭಾವ, ನೀವು ಮಾಡ್ತಿರುವಂತ ಕೆಲಸಗಳು, ಎಲ್ಲರೂ ಒಟ್ಟಾಗಿ ಸೇರ್ಕೊಂಡು ಈ ಒಂದು ಸಮಾಜ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಈ ಒಂದು ವ್ಯಕ್ತಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಈಗಲೇ ಜ್ವಲಂತ ನಿದರ್ಶನ ನಮ್ಮ ಮುಂದೆ ಕಂಡು ಬಂತು. ಮಾಲತಿ ಮೇಡಮ್ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಅವ್ರಿಗೆ ನಾವು ಕೈ ಜೋಡಿಸೋಣ ಅನ್ನುವಂಥದ್ದು ಒಂದು ಆ ಮನೋಭಾವ. ಅದು ಸಕಾರಾತ್ಮಕವಾದ ಒಂದು ಪ್ರೇರಣೆ ಕೊಡುವಂತ ಮನೋಭಾವ. ಆದರೆ ಅಂಥ ಮನೋಭಾವದಲ್ಲಿ ಬೆಳಿಬೇಕಾದಂತ ಯುವಕರಿಗೆ ನಾವು ಮಾಡಿಕೊಟ್ಟಂತ ಮಾದರಿ ಯಾವುದು ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡ್ಬೇಕು. ಹಾಗಾದ್ರೆ ಇವತ್ತು ನಮ್ಮ ಯುವ ಸಬಲೀಕರಣ ಬಾಹ್ಯವಾಗಿ ಆಗುವುದಕ್ಕಿಂತ ಆಂತರಿಕವಾಗಿ ಆಗ್ಬೇಕಾದಂತ ಸಬಲೀಕರಣ ಜಾಸ್ತಿ ಇದೆ ಅಂತ ನನಗನ್ನಿಸ್ತಾ ಇದೆ. ಆಂತರಿಕವಾಗಿ ನಮ್ಮ ಸಬಲೀಕರಣ ಆಗ್ಬೇಕು. ನಾವೊಂದು ಸೃಷ್ಟಿ ಮೀಡಿಯಾ ಅಕಾಡೆಮಿ ಅಂತ ಒಂದು ಅಕಾಡೆಮಿ ಮಾಡ್ತಾ ಇದ್ದೀವಿ. ಈಗ ನೀವು ಯಾವಾಗಲೂ ಹೇಳ್ತಾ ಇದ್ದೀರಾ, ಮಾಧ್ಯಮದವರು ಹಾಳಾಗಿದ್ದಾರೆ, ವ್ಯಾಪಾರ ಆಗ್ಬಿಟ್ಟಿದೆ, ಜರ್ನಲಿಸಂ ದಾರಿ ತಪ್ಪಿದೆ ಅಂತ ನ್ಯಾಚುರಲ್ ಆಗಿ ನೀವು ಹೇಳ್ತಾ ಇದ್ದೀರಾ ಅಲ್ವಾ? ನೀವೆಲ್ಲರೂ ದೂರೋದು, ಕ್ರಿಟಿಸಿಸಮ್ ಮಾಡೋದು ನಮ್ಗೆ ಈಸಿ, ನಾವೆಲ್ಲರೂ ಹೇಳ್ತಾ ಇದ್ದೀವಿ. ಯಾಕಾಯ್ತು ಅಲ್ವಾ? ಆಗಿದ್ದು ನಿಮ್ಮಿಂದೆ, ನಮ್ಮಿಂದಲ್ಲ. ಮಾಧ್ಯಮ ಹಾಳಾಗಕ್ಕೆ ಮುಖ್ಯ ಕಾರಣ ಪ್ರೇಕ್ಷಕರು ಕಾಲ ಕಾಲಕ್ಕೆ ಮಾಧ್ಯಮದವರ ಕಿವಿ ಹಿಂಡಿ ಬಿಡ್ತಿದ್ರೆ ಅವ್ರು ಸರಿದಾರಿಗೆ ಬರ್ತಾ ಇದ್ರು. ನೀವೇನ್ ಮಾಡಿದ್ರಿ? ಪ್ರೋತ್ಸಾಹ ಕೊಟ್ರಿ, ಸಿಟಿ ಕೊಟ್ಟು ಹಾಕಿ ಸಿಟಿ ಮಾಡಿ ಕೊಟ್ಟು ಪ್ರೋತ್ಸಾಹ ಕೊಟ್ರಿ. ಹೇಗೆ? ಕೆಟ್ಟ ಪ್ರೋಗ್ರಾಮ್ಗಳಿಗೆ, ಸಾಮಾಜಿಕ ಬದ್ಧತೆ ಇಲ್ಲದಂತಹ ಕಾರ್ಯಕ್ರಮಗಳನ್ನ ಪ್ರೋತ್ಸಾಹಿಸಿ ಅವುಗಳಿಗೆ TRP ಕೊಟ್ಟು ಅವರು ದಾರಿ ತಪ್ಪಿಸ್ಬಿಟ್ರಿ. ಸಿನಿಮಾ, ಕ್ರಿಕೆಟ್, ಕ್ರೈಮು, ಬಿಗ್ ಬಾಸ್ ನಂತ ಕಾರ್ಯಕ್ರಮಗಳು, ಮೌಢ್ಯವನ್ನ ಬಿತ್ತರಿಸುವಂತ ಕಾರ್ಯಕ್ರಮಗಳು, ಇಂಥ ಕಾರ್ಯಕ್ರಮಗಳಿಗೆ ನೀವು TRP ಕೊಟ್ರಿ. ಅದ್ಯಾವುದೋ ದೇವಸ್ಥಾನ ಸುತ್ತಿದ್ರೆ ಗಂಡು ಮಗು ಆಗುತ್ತೆ ಅಂತ ಹೇಳುವಂತ ಕಾರ್ಯಕ್ರಮ ಅವ ಮಾಡ್ದ,
ನೀವು ಅದಕ್ಕೆ ಸುಯಿ ಅಂತ TRP ಕೊಟ್ರಿ. ಲಯನ್ಸ್ KL ರಾಜಶೇಖರ್ ಅವರು ಮಾತನಾಡಿ ಕಾರ್ಯಕ್ರಮದ ಮಾಹಿತಿ ಮತ್ತು ಅದರ ಉದ್ದೇಶವನ್ನು ಕೂಡ ಸಭೆಗೆ ತಿಳಿಸಿದರು. ಯುವಕರನ್ನು ಸಬಲೀಕರಣಗೊಳಿಸಲಿಕ್ಕೆ ಅಂತ ನಿಮ್ಮ ಗಮನಕ್ಕೆ ತರ್ತಾ ಲಯನ್ಸ್ ಕ್ವೆಸ್ಟ್ ಅಂತೇಳಿ ನೀವು ವೆಬ್ಸೈಟ್ಗೆ ಹೋದರೆ ಅದೆಲ್ಲ ಮಾಹಿತಿ ಸಿಗುತ್ತೆ. ಹಾಗಾಗಿ ನಾವು ಲಯನ್ಸ್ಗಳು ಕೂಡ ಅದರಲ್ಲಿ ಹೆಚ್ಚು ಸಕ್ರಿಯವಾಗಿದ್ದೀವಿ ಅಂತ ಹೇಳ್ತಾ, ಜೊತೆಗೆ ಸರ್ಕಾರಿ ಶಾಲೆಗಳನ್ನು ಕೂಡ ನಾವು ದತ್ತು ತೆಗೆದುಕೊಂಡು ಈಗ ಸರ್ಕಾರಿ ಶಾಲೆಗೆ ಒಂದು ಕಂಪ್ಯೂಟರು, ಪ್ರಿಂಟರು ಮತ್ತು ಪಾಠೋಪಕರಣಗಳು, ಪೀಠೋಪಕರಣಗಳನ್ನು ನೀಡ್ತಾ ನಾವು ಸರ್ಕಾರಿ ಶಾಲೆಗಳನ್ನು ಕೂಡ ಸಬಲೀಕರಣಗೊಳಿಸ್ತಾ ಇದ್ದೀವಿ. ಅದರಿಂದ ನಮ್ಮ ಕೃಷ್ಣೇಗೌಡರು ಹೇಳಿದ್ರು, ಪ್ರಶ್ನೆ ಮಾಡ್ತಕ್ಕಂಥವ್ರು ಸರ್ಕಾರಿ ಶಾಲೆ ಮಕ್ಕಳೇ, ಅದು ಆ ಒಂದು ಹೆಚ್ಚು ಬರ್ತಕ್ಕಂಥದ್ದು ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳಲ್ಲಿ. ಸೊ ಆ ನಿಟ್ಟಿನಲ್ಲಿ ನಾವು ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಗ್ರಾಮಗಳನ್ನು ದತ್ತು ತೆಗೆದು ಆ ಗ್ರಾಮಗಳಲ್ಲಿ ಒಂದು ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಹೀಗೆ ಅನೇಕ ಒಂದು ಸೇವಾ ಕಾರ್ಯಕ್ರಮಗಳು ಮತ್ತು ನಮ್ಮ ನಾಯಕರುಗಳಲ್ಲಿ ಲೀಡರ್ಶಿಪ್ ಕ್ವಾಲಿಟಿನೂ ಕೂಡ ಬೆಳೆಸ್ತಾ ಇದ್ದೀವಿ. ಸಿದ್ದೇಗೌಡರು, ನಮ್ಮ ಕೃಷ್ಣೇಗೌಡರು ಮೈಕ್ ಕೊಟ್ಟರೆ ಏನು ಮಾತಾಡ್ತಿಲ್ಲ, ನನಗೆ ಓಟ್ ಕೊಡಿ ಅಂತ. ಇವಾಗ ಎಲ್ಲರಿಗಿಂತ ಹೆಚ್ಚಿಗೆ ಮಾತಾಡ್ತಾರೆ, ನಾನು ಕೂಡ ಅಷ್ಟೇ. ಹಾಗಾಗಿ ನಾಯಕತ್ವದ ಗುಣ ಮತ್ತು ಸೇವಾ ಗುಣ ಎರಡನ್ನೂ ಕೂಡ ಲಯನ್ಸ್, ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ಒಂದು ಪ್ರಾಮುಖ್ಯತೆಯನ್ನು ಪಡೆದು, ಜೊತೆಗೆ ಒಂದು ಸಂಪರ್ಕ, ನಮ್ಮ ಒಂದು ಪರಿಚಯವನ್ನು ಕೂಡ ಜನಗಳ ಒಂದು ಪ್ರಪಂಚದ ಅನೇಕ ಲಯನ್ಸ್ ಮಿತ್ರರ ಒಂದು ಪರಿಚಯದ ಮುಖಾಂತರ. ವೇದಿಕೆಯಲ್ಲಿ ಲಯನ್ಸ್ ನಾರಾಯಣಸ್ವಾಮಿ, ಲಯನ್ಸ್ ಮತಿದೇವಕುಮಾರ್, ಲಯನ್ಸ್ ಸಿದ್ದೇಗೌಡ, ಲಯನ್ಸ್ ವಿನೋದ್ ಕುಮಾರ್ ಸೇರಿದಂತೆ ಅನೇಕರು ಹಾಜರಿದ್ದರು.